ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಿಮಗೆ 5 ಪಂಚತಂತ್ರಗಳ ಜೊತೆಗೆ ಬರ್ತೀನಿ ಅಂತ ಹೇಳಿದೆ ನಿನ್ನೆಯ ಒಂದು ವಿಡಿಯೋ ಅಲ್ಲಿ. ಇವತ್ತಿನ ಒಂದು ತರಗತಿಯಲ್ಲಿ ನಿಮಗೆ 5 ಪಂಚತಂತ್ರಗಳು ಯಾವ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, ನಿನ್ನೆ ಕೂಡ ಲೈವ್ ಕ್ಲಾಸಸ್ ಮಾಡಿದ್ದೆ ನಾನು. ತುಂಬಾ ಜನರು ಇಂಗ್ಲಿಷ್ ಕ್ಲಾಸ್ ಮಾಡ್ಕೊಡಿ ಮ್ಯಾಮ್ ಅಂತ ಹೇಳ್ತಿದ್ರ, ಬಟ್ ನಾನು ವೇಟ್ ಮಾಡ್ತಾ ಇರೋದು ಸಿಲೆಬಸ್ಗೆ. ನ್ಯೂ ಸಿಲೆಬಸ್ ಬರೋದಿದೆ, ಬಂತು ಅಂದ್ರೆ ಒಂದ್ಸಲ ನಾವು ಸಿಲೆಬಸ್ ವೈಸ್ ತರಗತಿ ಮಾಡ್ತಾ ಹೋಗೋಣ. ಡೋಂಟ್ ವರಿ, ಮಾಡ್ಕೊಡ್ತೀನಿ ನಿಮ್ಗೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬಿಡಿ. ಯಾರೆಲ್ಲ 6ರಿಂದ 12ನೇ ತರಗತಿಯ ಒಂದು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ LB ಕ್ವಶನ್ ಆನ್ಸರ್ಸ್ನ ಬಿಡಿಸಿದೀನಿ, ಯಾರೆಲ್ಲ ನೋಡಿಲ್ವೋ ಒನ್ ಸ್ಟೆಪ್ ಟು ಸಕ್ಸಸ್ ಪ್ರೊಫೈಲ್ಗೆ ಹೋದ್ರೆ ನಿಮ್ಗೆ ಮೇನ್ ನನ್ನ ಚಾನಲ್ ನ ಓಪನ್ ಮಾಡಿದಾಗ ಪ್ಲೇ ಲಿಸ್ಟ್ ಸಿಗುತ್ತೆ, ಪ್ಲೇ ಲಿಸ್ಟ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಾಗ ಮಾತ್ರ ನಿಮ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ GK ಗೆ 25 ಮಾರ್ಕ್ಸ್ ಆಗಿರ್ಬೋದು, 150 ಮಾರ್ಕ್ಸ್ ಸೆಕೆಂಡ್ ಪೇಪರ್ ಆಗಿರ್ಬೋದು, ಥರ್ಡ್ ಪೇಪರ್ ಅಲ್ಲಿ ಇರ್ತಕ್ಕಂಥ 50 ಮಾರ್ಕ್ಸ್ ಇರ್ಬೋದು, ಅದು PSTR ಇರ್ಲಿ, GPT ಇರ್ಲಿ ಅಥವಾ ಹೈಸ್ಕೂಲ್ ಇರ್ಲಿ, ಎಲ್ಲದಕ್ಕೂ ಕೂಡ 360 ಡಿಗ್ರಿಯಲ್ಲಿ ನಿಮ್ಗೆ ತರಗತಿಗಳು ನಡೆಯುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಳ್ದೆ ಈ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಟಾಪಿಕ್ 5 ಪಂಚತಂತ್ರಗಳು ನಿಮ್ಮ ಎಕ್ಸಾಮ್ಗೆ ನಾನು ಹೇಳ್ಕೊಡ್ತೀನಿ. ಈ ಪಂಚತಂತ್ರಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 200% ನಾನು ಬರ್ಕೊಡ್ತೀನಿ ನಿಮ್ಗೆ, ನೀವು ಸಕ್ಸಸ್ಫುಲ್ ಆಗ್ತೀರಾ. ಓಕೆನಾ? ಏನೆಲ್ಲ ಇದೆ ಆ ಪಂಚತಂತ್ರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಏನಿರ್ಬೇಕು ಅಂದ್ರೆ ಸಿಲೆಬಸ್. ನಿಮ್ಮ ಹತ್ರ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, PSTR ಆಗ್ತಿದ್ದೀರಾ, GPT ಆಗ್ತಿದ್ದೀರಾ ಅಥವಾ HSTR ಆಗ್ತಿದ್ದೀರಾ, ಈ ಯಾವ ಎಕ್ಸಾಮ್ ನ ಆಗ್ತಿದ್ದೀರಾ ಆ ಟೇಬಲ್ ಮೇಲೆ ಫಸ್ಟ್ ಸಿಲೆಬಸ್ ಇರಬೇಕು. ಬರೀ ಟೇಬಲ್ ಮೇಗಿದ್ರೆ ಸಾಲದು ಸ್ನೇಹಿತರೆ, ಇದನ್ನ ನೀವು ನಿಮ್ಮ ಟೇಬಲ್ ನ ವಾಲ್ ಪೇಪರ್, ಟೇಬಲ್ ಇಟ್ಟಿರ್ತೀರಲ್ವಾ, ಅದಕ್ಕೆ ನಿಮ್ಗೆ ನಿಯರ್ ಕಾಣಿಸುತ್ತಾರ ಆ ಟೇಬಲ್ ಇಟ್ಟಿರ್ತಕ್ಕಂಥ ಹಿಂದ್ಗಡೆ ವಾಲ್ ಪೇಪರ್ಗೆ ನೀವು ಪೇಸ್ಟ್ ಮಾಡಿದ್ರು ಕೂಡ ಪ್ರತಿದಿನ ನಿಮ್ಗೆ ಆ ಸಿಲೆಬಸ್ ನಿಮ್ಮ ಕಣ್ಣ ಮೇಲೆ ಬೀಳ್ತಾ ಇರ್ಬೇಕು. ಸೊ ದಟ್ ನೀವ್ ಏನ್ ಮುಗಿಸಿದೀರಾ, ಏನ್ ಮುಗಿಸ್ಬೇಕು, ಹೇಗಿದೆ ಸಿಲೆಬಸ್ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಸಿಲೆಬಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಪಂಚತಂತ್ರದಲ್ಲಿ ಮೊದಲು ಸಿಲೆಬಸ್ ಇರ್ಬೇಕಾಗತ್ತೆ. ಸಿಲೆಬಸ್ ಆದ್ಮೇಲೆ ಈ ಸಿಲೆಬಸ್ ಏನ್ ಮಾಡುತ್ತೆ, ನಿಮ್ಗೆ ಇಡೀ ಒಂದು ಮಾರ್ಗದರ್ಶನ ಮಾಡುತ್ತೆ. ಎಕ್ಸಾಮ್ ಹೆಂಗಿರತ್ತೆ ಅನ್ನೋದಕ್ಕೆ ಮಿರರ್, ಕನ್ನಡಿ ಅಂತ ಹೇಳ್ಬೋದು ಸಿಲೆಬಸ್. ಇದಾದ್ಮೇಲೆ ಏನ್ ಬೇಕು ಅಂತ ಅಂದ್ರೆ, ಸಿಲೆಬಸ್ ಇರೋದ್ರಿಂದ ನಿಮ್ಮ ಹತ್ರ ಗೌರ್ಮೆಂಟ್ ಟೀಚರ್ ಇದೆ ಅಂದ್ರೆ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು, ನಿಮ್ಮ ಹತ್ರ 6 to 12 ಟೆಕ್ಸ್ಟ್ ಬುಕ್ ಇರಬೇಕು ಅಂತ ಕಂಪಲ್ಸರಿ ಇರ್ಲೇಬೇಕು. 6 to 12 ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಇರಬೇಕು. ಇಲ್ಲಿ ನೀವು ಯಾವ್ದು ಬುಕ್ ಇರಬೇಕು ಮ್ಯಾಮ್ ಅಂತ ಅಂದಾಗ, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಕನ್ನಡ, ಇಷ್ಟು ಸಬ್ಜೆಕ್ಟ್ ಇರ್ಬೇಕ್ರಿ. ಮ್ಯಾಥ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಇರ್ಲಿ. ಇಷ್ಟು ಸಬ್ಜೆಕ್ಟ್ಗಳು ಇರ್ಬೇಕಾಗತ್ತೆ. ನೋಡಿ, ಕನ್ನಡ, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಈ ಎಲ್ಲಾ ಸಬ್ಜೆಕ್ಟ್ಗಳ 6ರಿಂದ 12ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳು ನಿಮ್ಮ ಹತ್ರ ಇರಬೇಕು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಇದು ಏನ್ ಮಾಡುತ್ತೆ ಮೇಡಮ್ ಅಂತ ಅಂದಾಗ, ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇದ್ದಾಗ 6 to 12 ಬುಕ್ ಅಲ್ಲಿ ಏನ್ ಫೋಕಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಇಡೀ 6 to 12 ಬುಕ್ ಓದ್ತಾ ಕೂಡ್ತೀರಾ? ಅದನ್ನ ತಗೊಂಡಿದ್ದೀನಿ. ಯಾವ 6 to 12 ಬುಕ್ ಓದ್ಬೇಕು, NCERT ನ, ಸ್ಟೇಟ್ ಗೌರ್ಮೆಂಟ್, ಅಲ್ಲಿ ಏನ್ ಓದ್ಬೇಕು ಅನ್ನೋದನ್ನ ಕೂಡ ತಗೊಂಡ್ ಬಂದಿನಿ. ಸಿಲೆಬಸ್ ಕಾಪಿ ಇದ್ರೆ ಫ್ರೆಂಡ್ಸ್ ನೀವು ಏನ್ ಮಾಡ್ಬೋದು, ಸಿಲೆಬಸ್ ಕಾಪಿ ಇದ್ರೆ 6 to 12 ಬುಕ್ ಇದ್ರೆ ಜಸ್ಟ್ ಯು ಗೋ ಥ್ರೂ ದ ಲೆಸನ್ಸ್. ಫಸ್ಟ್ ಟಾಪಿಕ್ ಏನ್ ಕೊಟ್ಟಿದ್ದಾನೆ ಸೋಷಿಯಲ್ ಸೈನ್ಸ್ ಅಲ್ಲಿ, ಅದನ್ನ ಮಾತ್ರ ಪ್ರಿಪೇರ್ ಆಗಿ. ಸಿಲೆಬಸ್ ವೈಸ್ ಪ್ರಿಪೇರ್ ಆಗ್ತಾ ಹೋದ್ರೆ ನಿಮ್ಮ ಮೇಲೆ ಇರ್ತಕ್ಕಂತಹ ಭಾರ ಏನಿದೆಯಲ್ರಿ, ಈ ಭಾರ ಏನಾಗುತ್ತೆ, ಹೊರಟೋಗುತ್ತೆ. ಸಿಲೆಬಸ್ ನಿಮ್ಗೆ ಸರಿಯಾದ ದಾರಿ, ಸರಿಯಾದ ಮಾರ್ಗದರ್ಶನ ಮಾಡುತ್ತೆ. ಎಕ್ಸಾಮ್ ಹೇಗಿರುತ್ತೆ, ಸುಮ್ನೆ 6 to 12 ಬುಕ್ ಓದಿದಾರಂತೆ ಹುಯಿ ಅಂತ ಓದೋದಲ್ಲ. ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು. 6 to 12 ಬುಕ್ ಇದ್ರೂ ಕೂಡ ಸಿಲೆಬಸ್ ನ ಇಟ್ಕೊಂಡು ಸಿಲೆಬಸ್ ಅಲ್ಲಿ ಇರೋದು ಮಾತ್ರ ಕವರ್ ಮಾಡಿ. ಸುಮ್ನೆ ನೀವು ಎಲ್ಲಾ ಬುಕ್ ಅನ್ನು ಕೂತ್ಕೊಳ್ಳೋದಲ್ಲ. ಇಲ್ಲಿ ನೋಡಿ, ಇವಳು ಎಷ್ಟು ಹ್ಯಾಪಿ ಆಗಿದ್ದಾಳೆ, ಇಟ್ ಈಸ್ ಇನ್ ದ ಸಿಲೆಬಸ್ ಅಂತ. ಓಕೆ, ಸುಮ್ನೆ ನಿಮ್ಗೆ ಇಂಟ್ರೆಸ್ಟಿಂಗ್ ಇರ್ಲಿ ಕ್ಲಾಸಸ್ ಅಂತ ತಗೊಂಡಿದ್ವಿ ಅಷ್ಟೇ. ನೋಡಿ, ಈಗ ನಮ್ಗೆ ಸಿಲೆಬಸ್ ಗೊತ್ತಾಯ್ತು. ಸಿಲೆಬಸ್ ಗೊತ್ತಾದ್ಮೇಲೆ ಫ್ರೆಂಡ್ಸ್ ನಮ್ಗೆ ಓಕೆ, ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್. ದಿಸ್ ಈಸ್ ದ ರೂಟ್. ಇದು ದಾರಿ ತೋರಿಸುತ್ತೆ, ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಆಗಿದೆ, ಮೆಥಡಾಲಜಿ ಮೇಲೆ ಎಷ್ಟಾಗಿದೆ, ಅದಾದ್ಮೇಲೆ ಈಗ ಗ್ರಾಮರ್ ಪಾರ್ಟ್ ಅಲ್ಲಿ ವರ್ಬಲ್ ಎಷ್ಟು ಕೇಳಿದ್ದಾರೆ,
ಈಗ ಐಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಈ ರೀತಿ ಫ್ರೆಂಡ್ಸ್ ನಿಮ್ಮ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ಚಾಪ್ಟರ್ಗೆ ವೇಟೇಜ್ ಜಾಸ್ತಿ ಕೊಟ್ಟಿದ್ದಾರೆ, ಯಾವ ಚಾಪ್ಟರ್ ಇಂದ ಜಾಸ್ತಿ ಕ್ವಶನ್ಸ್ ಬಂದಿದೆ, ಯಾವ ಚಾಪ್ಟರ್ ಯೂಸ್ ಇಲ್ಲ, ಅದು ಯಾವ ಚಾಪ್ಟರ್ ಅಲ್ಲಿ 1 or 2 ಕ್ವಶನ್ಸ್ ಬಂದಿದೆ, 1 ಕ್ವಶನ್ ಬಂದಿದೆ, ಈ ರೀತಿ ನಿಮ್ಗೆ ಇಡೀ ಒಂದು ಸಿಲೆಬಸ್ಗೆ ಮಾರ್ಗದರ್ಶನವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಟೇಬಲ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರಬೇಕು. ಅಂಡ್ NCERT ಬುಕ್ಸ್ ಅಂಡ್ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್. ಮ್ಯಾಮ್ ಏನ್ರಿಪ್ಪ ಕರ್ನಾಟಕನೂ ಓದಂತೀರಾ NCERTನೂ ಓದಂತೀರಾ, ಯಪ್ಪ ನಮ್ಗೆ ವಜ್ಜಾಗೋಯ್ತು ಅಂತ ಅನ್ಬಹುದು ನೀವು. ಬಟ್ ಫಸ್ಟ್ ಪ್ರಿಫರೆನ್ಸ್ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ಗೆ ಕೊಡಬೇಕು. ಓಕೆ, ನೀವು ಯಾವ ಟೀಚರ್ ಆಗ್ತಿದ್ದೀರಾ ಆ ಒಂದು ಸಬ್ಜೆಕ್ಟ್ ನ ನೋಡ್ಕೊಂಡು ಪ್ರಿಪೇರ್ ಆಗಿ ಫಸ್ಟ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಮುಗಿಸಿ ಆದ್ಮೇಲೆ NCERTಗೆ ಜಂಪ್ ಆಗಿ. ಯಾಕಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮ್ ನಡೆಯೋದ್ರಿಂದ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಲ್ಲೇ ಕ್ವಶನ್ ಆಗ್ತವೆ ಅನ್ನೋದು ನನ್ನ ಒಂದು ಅನುಭವ. NCERT ಬುಕ್ ಹೈಯರ್ ಇನ್ನು ಸ್ಟಡಿಗೆ ಈಗ ಆಲ್ರೆಡಿ ನೋಡಿ ತುಂಬಾ ದಿನದಿಂದ ನೇಮಕಾತಿ ಆಗುತ್ತೆ ಅಂತ ಗೊತ್ತಿದೆ. ಸೊ ನೀವು ಎಲ್ಲರೂ ಕೂಡ ಪ್ರಿಪೇರ್ ಆಗಿದ್ದೀರಾ, ಆಲ್ರೆಡಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಮುಗಿಸಿರ್ಬಹುದು ಅನ್ಕೊಂಡಿದ್ದೀನಿ. ಸೊ ಈ ಸಮಯದಲ್ಲಿ ನೀವು NCERT ಜಂಪ್ ಆಗಿ. NCERTನ ಕೂಡ ನಿಮ್ಗೆ ಸಮಯ ಇದ್ರೆ ಮುಗಿಸಿ. ಇದು ತುಂಬಾ ವೇಟೇಜ್ ಕೊಡುತ್ತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ. ಹಾಗೆ NCERT ಬುಕ್ ಕೂಡ ಯಾಕಂದ್ರೆ ಸ್ನೇಹಿತರೆ ನಿಮ್ಗೆ ರೆಫರೆನ್ಸ್ ಬುಕ್ ಅಲ್ಲಿನೇ ಕೊಟ್ಟಿದ್ದಾರೆ. ಫಸ್ಟ್ ಲೈನ್ ಅಲ್ಲೇ ರೆಫರೆನ್ಸ್ ಬುಕ್ ಅಂತ ಕೊಟ್ಟಿದಾರ. ಸೊ ಫಸ್ಟ್ ಒಂದು ಟಾಪಿಕ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 6 to 12 NCERT ಅಂಡ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಅವರೇನೆ ಮೆನ್ಷನ್ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ಲ, ಇದು ಬೋರ್ಡ್ ಯಾರು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅವರೇ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ, NCERT ಟೆಕ್ಸ್ಟ್ ಬುಕ್ ಅಂಡ್ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ ಇವು ಎರಡರಲ್ಲೂ ಕೂಡ ನೀವು ರೀಡ್ ಮಾಡ್ಬೇಕಾಗತ್ತೆ ಅಂತ ಅವರೇನೆ ಕೊಟ್ಟಿರೋದು, ನಾನು ಹೇಳ್ತಾ ಇಲ್ಲ. ಸೊ ಫ್ರೆಂಡ್ಸ್, ಒಂದು ಸಿಲೆಬಸ್ ಓಲ್ಡ್ ಇಯರ್ ಕ್ವಶನ್ ಪೇಪರ್ ನಿಮ್ಮ ಟೇಬಲ್ ಮೇಲೆ 6 to 12 NCERT ಅಂಡ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಇರಬೇಕು. ಮೇಡಮ್ ಇಷ್ಟೆಲ್ಲಾ ಬುಕ್ ಎಲ್ಲಿಂದ ತರೋದು, ಸೊ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ, ಎಲ್ಲಿಂದ ತಗೊಂಡ್ಬರೋಣ, ಯಾರಿಗೆ ಹೇಳೋಣ, ಯಾರು ತಂದು ಕೊಡ್ತಾರೆ ಅನ್ನೋದೇ ಆದ್ರೆ ಸ್ನೇಹಿತರೆ NCERTಗೂ ಒಂದು ವೆಬ್ಸೈಟ್ ಇದೆ, ನಮ್ಮ ಕರ್ನಾಟಕ ಬೋರ್ಡ್ಗೂ ಕೂಡ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಗಳಿಂದ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. NCERT ಇಂದ NCERT ಟೆಕ್ಸ್ಟ್ ಬುಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ತಕ್ಕೊಂಡು ರೀಡ್ ಮಾಡ್ಬೇಕಾಗುತ್ತೆ. ಪ್ರಿಂಟ್ಗೆ ಜಾಸ್ತಿ ಅಮೌಂಟ್ ಹೋಗುತ್ತೆ ಅನ್ನೋದೇ ಆದ್ರೆ ಓದ್ಕೊಳ್ಳಿ. ವಾಟ್ ಎವರ್ ಇಟ್, ನೀವು ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ಇವು ಎರಡನ್ನ ರೆಫರ್ ಮಾಡ್ಬೇಕ್ರಿ. ಈಗ ನಿಮ್ ಪರ್ಸನಲಿ ನಾನು ಹೇಳಕ್ಕಾಗಲ್ಲ ನೀವು ಏನ್ ಮಾಡ್ತೀರಾ ಏನ್ ಮಾಡಲ್ಲ. ಬಟ್ 6 to 12 ಕರ್ನಾಟಕ ಅಂಡ್ NCERT ಎರಡು ಬುಕ್ಸ್ ಗಳನ್ನ ನೀವು ರೀಡ್ ಮಾಡಿರ್ಲೇಬೇಕು. ಓಕೆನಾ? ಎಸ್. ಸೊ ಬನ್ನಿ ನೆಕ್ಸ್ಟ್ ವರ್ಕ್ ಬುಕ್ಸ್ ಫ್ರೆಂಡ್ಸ್. ವರ್ಕ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಬುಕ್ಸ್, ಸೊ ನಿಮ್ಮ ಸಬ್ಜೆಕ್ಟ್ ಗಳಿಗೆ ವರ್ಕ್ ಬುಕ್ ಗಳಿದೆ ಅಲ್ವಾ? ಸೊ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಓಕೆ, ಇವಾಗ ನಮ್ಗೆ ಸಿಲೆಬಸ್ ಗೊತ್ತಾಗಿದೆ, ಓಲ್ಡ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಗೊತ್ತಾಗಿದೆ, ನಂತರ ಟೆಕ್ಸ್ಟ್ ಬುಕ್ಸ್ನು ಇದೆ. ಸೊ ರೀಡ್ ಮಾಡಿದ್ದೀರಾ, ರೀಡ್ ಮಾಡಿ ಇಟ್ಕೊಂಡ್ಮೇಲೆ ಸೊ ನಾನು ಎಲ್ಲಿ ಎಕ್ಸರ್ಸೈಸ್ ಮಾಡಿ, ನನಗೆ ಯಾರು ಕ್ವಶನ್ ಕೇಳ್ತಾರೆ ಅಥವಾ ಯಾರು ಕ್ವಶನ್ ತಗೊಡ್ತಾರೆ ಅಥವಾ ಮಾಡೆಲ್ ಕ್ವಶನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ಸೊ ಫ್ರೆಂಡ್ಸ್ ಬೆಸ್ಟ್ ವೇ ಯು ಗೋ ಥ್ರೂ ದ ವರ್ಕ್ ಬುಕ್. ಇದನ್ನು ಕೂಡ ರೆಫರೆನ್ಸ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ, ಇಂಗ್ಲಿಷ್ ಕೊಟ್ಟಿದ್ದಾರೆ ನೋಡ್ರಿ. ವರ್ಕ್ ಬುಕ್ ಗಳನ್ನ ರೆಫರ್ ಮಾಡಿ ಅಂತ ಅವರೇ ಹೇಳ್ತಕ್ಕಂಥದ್ದು, ನಾನಲ್ಲ. ಸೊ ವರ್ಕ್ ಬುಕ್ ನ ರೆಫರ್ ಮಾಡಿ. ವರ್ಕ್ ಬುಕ್ ರೆಫರ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಫ್ರೆಂಡ್ಸ್ ಪ್ರಾಕ್ಟೀಸ್ ಆಗತ್ತೆ. ಪ್ರಾಕ್ಟೀಸ್ ಆಗ್ತಾ ನೀವು ಟೆಕ್ಸ್ಟ್ ಬುಕ್ ಇಂದ ರೀಡ್ ಮಾಡ್ತಾ ಇದ್ದೀರಾ, ಆ ರೀಡ್ ಮಾಡಿರೋದನ್ನ ಪ್ರಾಕ್ಟೀಸ್ ವರ್ಕ್ ಬುಕ್ ಅಲ್ಲಿ ಮಾಡ್ತಾ ಇದ್ದೀರಾ. ಸೊ ಈ ರೀಡಿಂಗು ಪ್ರಾಕ್ಟೀಸು ನಿಮ್ಗೆ ಒಂದ್ ಬೇಸ್ ಆಫ್ ನಾಲೆಜ್ ಕೊಟ್ಬಿಡತ್ತೆ. ಸೊ ಕ್ವಶನ್ಸ್ ಬಂದಾಗ ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ನೀವು ರೀಡ್ ಮಾಡಿರೋದು ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಗೆ ವರ್ಕ್ ಬುಕ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಾನೀಗ ವರ್ಬ್ ಅಂತ ನೋಡಿದೆ, ಆ ವರ್ಬ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ರೀಡ್ ಮಾಡಿದೆ. ಸೊ ವರ್ಕ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಮಾಡುವಾಗ ನಿಮ್ಮ ಮೈಂಡು ಅವುಗಳನ್ನೆಲ್ಲ ಕ್ಯಾಚ್ ಮಾಡ್ತಾ ಹೋಗುತ್ತೆ. ಸೊ ಬಂದಾಗ ನಿಮ್ಗೆ ಖುಷಿ ಆಗತ್ತೆ. ಈಗ ವರ್ಬ್ ಮಾಡ್ತಾ ಇದ್ದೀರಾ, ನಾನು ಅಲ್ಲಿ ಓದಿದ್ದೆ, ಅದನ್ನ ಇಲ್ಲ ಅಪ್ಲೈ ಮಾಡಿದ್ದು ಕರೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಒಂದು ಬೇಸ್ ಆಫ್ ನಾಲೆಜ್ ಅಗೇನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ವರ್ಕ್ ಬುಕ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಷ್ಟು ಪರ್ಫೆಕ್ಟ್ ಆಗಿ ಯಾರು ಮಾಡಲ್ಲ, ಬಟ್ ನೀವು ಮಾಡಿದ್ರೆ ನೀವೇ ವಿನ್ನರ್. ಈ ಗೇಮ್ ಅಲ್ಲಿ ನೀವೇ ವಿನ್ನರ್. ಒಂದು ಸಿಲೆಬಸ್, ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಅಂಡ್ ವರ್ಕ್ ಬುಕ್ಸ್. ಸೊ ಫುಲ್ ಅಂಡ್ ಫೈನಲ್ ಆಗಿ ಇನ್ನೊಂದು ಇರ್ತಕ್ಕಂಥದ್ದು ನಿಮ್ಗೆ, ಇದು ಕೂಡ ಪ್ರಾಕ್ಟೀಸ್ಗೆ ರೀ. ನೀವು ಥಿಯರಿ ಎಲ್ಲಿ ಓದ್ತೀರಾ? ಓನ್ಲಿ NCERT ಕರ್ನಾಟಕ ಟೆಕ್ಸ್ಟ್ ಬುಕ್ ಇಂದ ಥಿಯರಿ ಓದ್ತೀರಾ. ನಿಮ್ಗೆ ವರ್ಕ್ ಬುಕ್ ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಅಂಡ್ ಲಾಸ್ಟ್ ಅಲ್ಲಿ LBA ಕ್ವಶನ್ ಆನ್ಸರ್. ಸುಮ್ಮನೆ ಇಲ್ಲಿ 10th ಒಂದೇ ತೊಗೊಂಡಿದ್ದೀನಿ, ಮತ್ತೆ ನೀವು 10th ಒಂದೇ ಮಾಡಬಾರ್ದು. ಓಕೆನಾ? 6 to 12 ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಗಳನ್ನ ಗೌರ್ಮೆಂಟ್ LBA ಕ್ವಶನ್
PDF ನ ಕೊಟ್ಟಿರ್ತಾರೆ ಆಲ್ರೆಡಿ ಆನ್ಲೈನ್ ಅಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೈನ್ಸ್ ಇರೋರು ಸೈನ್ಸ್ ಪ್ರಾಕ್ಟೀಸ್ ಮಾಡಿ, ಸೋಷಿಯಲ್ ಸೈನ್ಸ್ ಇರೋರು ಸೋಷಿಯಲ್ ಸೈನ್ಸು, ಮ್ಯಾಥ್ಸ್ ಇರೋರು ಮ್ಯಾಥ್ಸು, ಇಂಗ್ಲಿಷ್ ಇರೋರು ಇಂಗ್ಲಿಷ್, ಕನ್ನಡ ಇರೋರು ಕನ್ನಡ. ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರೆ ನೀವು LBA ಕ್ವಶನ್ ಆನ್ಸರ್ಸ್, ವರ್ಕ್ ಬುಕ್, ಅದರ ಜೊತೆಗೆ ಗವರ್ಮೆಂಟ್ ಟೆಕ್ಸ್ಟ್ ಬುಕ್, ಓಲ್ಡ್ ಕ್ವಶನ್ ಪೇಪರ್, ಸಿಲೆಬಸ್, ಈ 5 ಪಂಚತಂತ್ರಗಳನ್ನ ಯೂಸ್ ಮಾಡಿಕೊಂಡು ನೀವು ಪರ್ಫೆಕ್ಟ್ ಆಗಿ ಪಾಸ್ ಆಗಬಹುದು. ಇನ್ನು 6ನೇದು ಒಂದು ಪಾಯಿಂಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರಚಲಿತ ಘಟನೆಗಳು. ಇದಕ್ಕೆ ಒಂದು ಮ್ಯಾಗಝಿನ್ ತಗೊಳ್ಳಿ ಅಥವಾ ಒಂದು ಬೆಸ್ಟ್ ಯೂಟ್ಯೂಬ್ ಚಾನೆಲ್ ನ ಚೂಸ್ ಮಾಡ್ಕೊಳ್ಳಿ. ದಿನ ಒಂದೊಂದು ನೋಡ್ಬೇಡಿ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ರೆಫರ್ ಮಾಡಿ ಅವರು PDF ನ ಡೌನ್ಲೋಡ್ ಮಾಡ್ತಾ ಇರ್ಬೇಕು. ಎಲ್ಲಿ ಟೆಲಿಗ್ರಾಮ್ ಅಲ್ಲಿ ಅಥವಾ ಅವ್ರು PDF ಕೊಡ್ತಾ ಇದ್ರೆ, ಸೊ ನೀವು ಇಲ್ಲಿ ಅವ್ರ ಥಿಯರಿ ಕ್ಲಾಸ್ ನೋಡ್ಕೊಂಡು PDF ಡೌನ್ಲೋಡ್ ಮಾಡ್ಕೊಂಡು ನೀವು ರೀಡ್ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನಿಮ್ಮನ್ನ ಗವರ್ಮೆಂಟ್ ಒಂದು ಶಿಕ್ಷಕರಾಗಿ ನೇಮಕ ಆಗ್ಲಿಕ್ಕೆ ಯಾರಿಂದನೂ ನೀವು ಸಕ್ಸಸ್ಫುಲ್ ನೇಮಕ ಆಗೇ ಆಗ್ತೀರ. ಹಾಗಾಗಿ ಸ್ನೇಹಿತರೆ, ನಾನು ಯಾವಾಗ್ಲೂ ನಾನು ಕ್ಲಾಸ್ ತಗೋಬೇಕಾದ್ರೂ ಹೇಳ್ತೀನಿ, ಇದೆಲ್ಲ ನಿಮ್ಗೆ ಹೇಳೋಕ್ ತುಂಬಾ ಸಿಂಪಲ್ ಅನ್ಸುತ್ತೆ. ಒಂದ್ಸಲ ವರ್ಕ್ ಬುಕ್ ತೆಗೀರಿ, ಒಂದ್ಸಲ ವರ್ಕ್ ಬುಕ್ ತೆಗೆದ್ ನೋಡಿ. 10 ಪೇಪರ್ಸ್ ಮಾಡೋಕ್ಕೂ ತುಂಬಾ ತಲೆನೋವಾಗುತ್ತೆ ನಿಮ್ಗೆ. ಅಷ್ಟೊಂದು ಹೆವಿ ಇದೆ, ವರ್ಕ್ ಇದೆ, ನಿಮ್ಮ ತಲೆಗೆ ಕೆಲಸ ಇದೆ. ಸೊ ಆ ಕೆಲಸಗಳನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮ ಮೈಂಡ್ಗೆ ನೀವು ಟ್ರೈನ್ ಮಾಡ್ದಾಗ ಆಗತ್ತೆ, ಹೌದಲ್ವಾ? ಸೊ ನೀವು ಇಲ್ಲಿ ರೀಡ್ ಮಾಡಿದ್ದೀರಾ, ವರ್ಕ್ ಬುಕ್ ಅಲ್ಲಿ ಬಿಡಿಸ್ತಾ ಇದ್ದೀರಾ, ವರ್ಕ್ ಬುಕ್ ಬಿಡಿಸಿದ್ರೆ LBA ಅಲ್ಲೂ ಕೂಡ ಬಿಡಿಸ್ತಾ ಇದ್ದೀರಾ. ಸೊ ಮಾಡ್ತಾ ಸೊ ಮೈಂಡ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಟ್ರೈನ್ ಕೊಡ್ತಾ ಇದ್ದೀನಿ. ಈ ಕ್ವಶನ್ ಬಂದ್ರೆ ಹೀಗೆ ಆನ್ಸರ್ ಮಾಡ್ಬೇಕು, ಈ ಕ್ವಶನ್ ಬಂದ್ರೆ ಹೀಗೆ ಆನ್ಸರ್ ಮಾಡ್ಬೇಕು. ಸೊ ರಾಂಗ್ ಇರೋದನ್ನ ಹೇಗೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು, ಎಲ್ಲವೂ ಕೂಡ ಮೈಂಡ್ಗೆ ನೀವು 3 ಮಂತ್ ಫ್ರೆಂಡ್ಸ್. ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆದ್ರೂ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಆಗಬಹುದು. ಮಿಸ್ ಆದ್ರೆ ನವೆಂಬರ್ ಅಲ್ಲಿ ಆಗುತ್ತೆ. ಸೊ ಅದೇನಾಗುತ್ತೆ ನೋಡೋಣ ನೋಟಿಫಿಕೇಶನ್ ಆದ್ಮೇಲೆ. ಸೊ ನಿಮ್ಗೆ ಅಷ್ಟೂ ದಿನದಲ್ಲಿ ನಿಮ್ ಮೈಂಡ್ಗೆ ವರ್ಕ್ ಕೊಡ್ತಾ ಆಟೋಮೆಟಿಕ್ ಫುಲ್ ಟ್ರೈನ್ ಆಗಿರುತ್ತೆ. ನಿಮ್ಮ ಮೆದುಳು ಫುಲ್ ಟ್ರೈನಿಂಗ್ ತಗೊಂಡಿರುತ್ತೆ. ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, LBA, ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, LBA. ಸೊ ಇವುಗಳ ಮಧ್ಯೆ ಸಿಲೆಬಸ್ ಕವರ್ ಮಾಡಿದೀನಾ, ಎಲ್ಲಾ ಚಾಪ್ಟರ್ಸ್ ಗಳು ಕವರ್ ಮಾಡಿದೀನಾ, ಸೊ ಯಾವ ಸಬ್ಜೆಕ್ಟ್ಗೆ ಯಾವ ಒಂದು ಚಾಪ್ಟರ್ಗೆ ನಾನು ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದ್ರ ಕುರಿತು ನೋಡ್ತಾ ಹೋಗಿ. ಇಷ್ಟು ವರ್ಕ್ ಮಾಡಿದ್ರ ಸ್ನೇಹಿತರೆ ಇನಫ್. ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ನೀವು ಇದಕ್ಕಿಂತ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡೋದೇ ತುಂಬಾ ಇಂಪಾರ್ಟೆಂಟ್ ರೀ. ಅದನ್ನ ಹೇಗೆಲ್ಲ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂಸ್, ಹೌದು ಮ್ಯಾಮ್ ನೀವು ಹೇಳ್ತಾ ಇರೋದು ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕೂಡ ಏನಂತಂದ್ರೆ ವ್ಯಾಲ್ಯೂಯಬಲ್ ಆಗಿದೆ, ಸೊ ಕರೆಕ್ಟ್ ಆಗಿದೆ, 100% ಇದೇ ತರ ಕ್ವಶನ್ ಬರುತ್ತೆ ಅಂತ ಅನ್ನೋದೇ ಆದ್ರೆ ಸ್ನೇಹಿತರೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಅದ್ರ ಜೊತೆಗೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ಎಲ್ಲಾ ಸಮಯ ತಗೊಂಡ್ ಬಂದು PPTs ನ ಮಾಡ್ಕೊಂಡ್ ಬಂದು ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅಂದ್ರೆ ನನ್ನದೇ ಆದಂತಹ ಒಂದು ಸಮಯ ಕೊಟ್ಟಿರ್ತೀನಿ ಇದಕ್ಕೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ರತಿಯೊಬ್ರು ಲೈಕ್ ಮಾಡಿನೇ ವಿಡಿಯೋನ ಒಂದು ಎಂಡ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಿಮ್ಗೆ ಪಂಚತಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ. ಈ ಪಂಚತಂತ್ರಗಳು ಗವರ್ಮೆಂಟ್ ಟೆಕ್ಸ್ಟ್ ಬುಕ್, ವರ್ಕ್ ಬುಕ್, LBA, ಓಲ್ಡ್ ಕ್ವಶನ್ ಪೇಪರ್ಸ್, ಸಿಲೆಬಸ್, ಇಷ್ಟನ್ನ ಮಾಡಿದ್ರೆ ಸಾಕಾಗತ್ತೆ ಸ್ನೇಹಿತರೆ. ನೀವು ಗವರ್ಮೆಂಟ್ ಟೀಚರ್ ಆಗಿ ಸೆಲೆಕ್ಟ್ ಆಗ್ತೀರಾ 100%. ಆದ್ಮೇಲೆ ನನ್ನ ಮರಿಬೇಡಿ ಮ್ಯಾಮ್ ನೀವು ಹೇಳಿದಾಗೆ ವರ್ಕ್ ಮಾಡಿದ್ವಿ, ಮತ್ತೆ ಏನು ರಿಸಲ್ಟ್ ಬಂತು ಅದ್ರ ಬಗ್ಗೆ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನ್ಯೂ ಸಿಲೆಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ, ನೀವು ಕೂಡ ವೇಟ್ ಮಾಡಿ ಸ್ನೇಹಿತರೆ. ನ್ಯೂ ಸಿಲೆಬಸ್ ಒಂದ್ಸಲ ಬಂದ್ರೆ ಎಲ್ಲವನ್ನು ಮಾಡ್ತಾ ಹೋಗೋಣ. ಡೋಂಟ್ ವರಿ, ಯಾರು ಕೂಡ ಏನ್ ಮಾಡ್ಕೋಬೇಡಿ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಡಿ. ನಾನು ಸಿಲೆಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ ಸ್ನೇಹಿತರೆ. ವಿಡಿಯೋಗೆ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ. ಥ್ಯಾಂಕ್ ಯು ಸೋ ಮಚ್.